ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ. ನೋಟು ನಿಷೇಧದ ಬಳಿಕ ಪ್ರಚಾರಕ್ಕೆ ಮುಗಿಬಿದ್ದಿದ್ದಾರೆ ಮೋದಿ ಹಾಗೆ ಅವರ ಸರ್ಕಾರದ ಎಲ್ಲ ಸಚಿವರುಗಳು. ಮೋದಿ ಸರ್ಕಾರದ ಪ್ರತಿಯೊಬ್ಬ ಸಚಿವರಿಂದ 10 ಕಡೆಗಳಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸೋದಕ್ಕೆ ಯೋಜನೆಯನ್ನು ಮಾಡಲಾಗಿದೆ. ನೋಟು ನಿಷೇಧದ ಬಳಿಕ ವ್ಯಾಪಕ ಪ್ರಚಾರ ತಂತ್ರಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಈಗ ಮೊರೆ ಹೋಗಿರುವಂತದ್ದು ಗೊತ್ತಾಗ್ತಾ ಇದೆ. ಪ್ರಧಾನಿ ಮೋದಿ ಸಂಪುಟದ ಎಲ್ಲಾ ಸಚಿವರಿಗೂ ನೋಟು ನಿಷೇಧದ ಕುರಿತಾದಂತ ಮಹತ್ವದ ದಾಖಲೆಗಳನ್ನ ಸಹ ನೀಡಲಾಗಿದೆಯಂತೆ. 10 ಕಡೆ ಏನು ದೊಡ್ಡ ಸಮಾವೇಶಗಳನ್ನು ನಡೆಸುವಂತದ್ದು, ಬೃಹತ್ ರ್ಯಾಲಿಗಳನ್ನ ನಡೆಸೋದಕ್ಕೆ ಈಗ ಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಚಾರ ತಂತ್ರಕ್ಕೆ ಮೋದಿ ಸರ್ಕಾರ ಈಗ ಹೋಗಿದೆ. ನೋಟು ನಿಷೇಧದ ಬಳಿಕ ವ್ಯಾಪಕ ಪ್ರಚಾರ ತಂತ್ರಕ್ಕೆ ಪ್ರಧಾನಿ ಮೋದಿ ಸರ್ಕಾರ ಮೊರೆ ಹೋಗಿದೆ. ₹500 ಮತ್ತು ₹1000 ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ, ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.